జీవల కేతనమా గిదిగో రేసెల్లో అరుణ పతాకమా చేతనమా రేసెల్లో జీవుల కేతనమా గిదిగో రేసెల్లో అరుణ పతాకమా ಎಲ್ಲ ಪದಾಧಿಕಾರಿಗಳು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ಅವೆಲ್ಲ ಜೋರ ಚಪ್ಪಾಳೆ ಮೂಲಕ ಅವ್ರಿಗೆ ಹಾಗೆಯೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ, ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವ್ರಿಗೂ ಕೂಡ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಪಾಲಿಕೆ ಅಭಿನಂದನೆಗಳನ್ನ ಗೌರವವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅಧ್ಯಕ್ಷರಾದ ಸುಬ್ರಹ್ಮಣ್ಯನವರು ಎಲ್ಲರೂ ಕೂಡ ಎಲ್ಲ ಕರ್ನಾಟಕ ಪದಾಧಿಕಾರಿಗಳು ಕೂಡ ಚಪ್ಪಾಳೆ ಮಾಡಿದ ಈಗ ಎಲ್ಲ ಪದಾಧಿಕಾರಿಗಳು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ಅವೆಲ್ಲ ಜೋರ ಚಪ್ಪಾಳೆ ಮೂಲಕ ಹಾಗೆಯೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ, ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವ್ರಿಗೂ ಕೂಡ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಪಾಲಿಕೆ ಅಭಿನಂದನೆಗಳನ್ನ ಗೌರವವನ್ನ
ಸಮರ್ಥನೆ ಮಾಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯನವರು ನಮ್ಮೆಲ್ಲ ಅವರ ಸಂಘದ ಪದಾಧಿಕಾರಿಗಳು, ಕೃಷ್ಣಮೂರ್ತಿ ಎಲ್ಲರೂ ಕೂಡ ಎಲ್ಲ ಸಂಘಟನೆ ಪದಾಧಿಕಾರಿಗಳು ಕೂಡ ಧನ್ಯವಾದ ಚಪ್ಪಾಳೆ ಮಾಡಿದ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಂತ ಹೇಳ್ತಾ ಈಗ ಎಲ್ಲರೂ ಜೋರ ಹೊಡಿಬೇಕು. ಚಪ್ಪಾಳೆ ಗುರುತಿಸಿ ಚಪ್ಪಾಳೆ ಹೊಡಿಬೇಕಾಗಿ ನಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ವೇದಿಕೆಗೆ ಸುತ್ತಮುತ್ತಲಿರುವ ಕಾರ್ಮಿಕರೆಲ್ಲ ಬಂದಿರುವ ಅವ್ರಿಗೆಲ್ಲರಿಗೂ ಹಾಗೂ ಪತ್ರ ಧರ್ಮದವರೆಗೂ ಹಾಗೂ ನನ್ನ ಅನೇಕ ಸ್ನೇಹಿತರು ವಂದಿಸುತ್ತಾ ನಾನು ಎರಡು ಮಾತನ್ನು ಮಾತಾಡ್ತೇನೆ. ಬಾಬಾ ಅಂಬೇಡ್ಕರ್ ಸಾಹೇಬ್ರವರು ಕಾರ್ಮಿಕರ ಪರವಾಗಿ ಕೆಲವಾರು ಅಂಶಗಳನ್ನ ಅವರಿಗೆ ಅನುಕೂಲ ಆಗಲಿ ಅಂತ ಅವರು ಒಂದು ಕಾರ್ಮಿಕರವರು ಇದು ಮಿನಿಸ್ಟರ್ ಆಗಿದ್ದಾರೆ ಕೂಡ ಅವ್ರಿಗೆಲ್ಲರಿಗೂ ಅನುಕೂಲ ಆಗುವಂತೆ ಎಲ್ಲರಿಗೂ ಅವ್ರಿಗೇನು ವಿಚಾರ ಗೊತ್ತಿಲ್ಲ, ಕೆಲವರಿಗೆ ಬಡವರು ಸಿಕ್ಕಾಪಟ್ಟೆ ಕೆಲವರಿಗೆ ಓದಿರಲ್ಲ, ಅವ್ರಿಗೇನು ಗೊತ್ತಿಲ್ಲ ಕಾರ್ಮಿಕರಿಗೆ. ನೀವು ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಒಳ್ಳೆ ಸ್ಕೂಲಿಗೆ ಕಳಿಸಿ, ಚೆನ್ನಾಗಿ ಓದಿಸಿ, ಅಲ್ಲಿ ನಿಮಗೆ ಏನೇನು ಉಪಯೋಗ ಆಗಬೇಕು ಕಾರ್ಮಿಕರಲ್ಲಿ ನಿಮಗೆ ಕೆಲವಾರು ವಿಚಾರಗಳು ಗೊತ್ತಿಲ್ಲ. ಬಾಬಾ ಅಂಬೇಡ್ಕರ್ ಸಾಹೇಬ್ರವರು ನಿಮಗೆ ಯಾರಿಗಾನ ಹೆಚ್ಚು ಕಡಿಮೆ ಆದಾಗ ಕೆಲಸ ಮಾಡುವಾಗ ಏನೋ ತೊಂದರೆ ಆದಲ್ಲಿ ಅದರಲ್ಲಿ ಉಪಯೋಗಿಸುವಂತ ವಸ್ತುಗಳು ಏನಿದೆ ಅಂತ ಕೆಲವರು ಬುದ್ಧಿವಂತರು ಇರ್ತಾರೆ ನಿಮ್ಮಲ್ಲಿ, ಅವ್ರನ್ನ ಕೇಳಿ ವಿಚಾರ ಪಡೆದು ನೀವು ಅದನ್ನ ಏನು ಬರುತ್ತೆ ಅದನ್ನ ಲಾಭವನ್ನ ನೀವು ಪಡೆದುಕೊಳ್ಳಿ. ಕೆಲವಾರು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ, ಅದು ಎಷ್ಟೋ ಜನಕ್ಕೆ ಕೆಲಸ ಮಾಡ್ತಾರೆ, ಕಷ್ಟಪಟ್ಟು ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಏನೇ ಮಿಷನ್ ಬಂದ್ರು, ಏನೇ ಯಾವುದೇ ಒಂದು ಕಂಪ್ಯೂಟರ್ ಬಂದ್ರು, ಕಾರ್ಮಿಕರಿದ್ರೆ ಯಾವ ಕೆಲಸನೂ ಈ ಪ್ರಪಂಚದಲ್ಲಿ ಏನೂ ನಡೆಯೋದಿಲ್ಲ. ಕಾರ್ಮಿಕರು ಇದ್ರೇನೆ ಏನೇ ಒಂದು ಕೆಲಸ ಆಗಲಿ, ಒಂದು ಕೆಲಸ ಆದ್ರೇನೆ ಅವ್ರು ಮುಖ್ಯವಾಗಿ ಕಾರ್ಮಿಕರು ಬೇಕೇ ಬೇಕು. ನಿಮ್ಮ ಕೆಲವರಿಗೆ ಎಷ್ಟೋ ಜನಕ್ಕೆ ನಿಮ್ಮಲ್ಲಿ ಬರ್ತಕ್ಕಂಥ ಉಪಯೋಗಗಳು ಯಾರಿಗೂ ಗೊತ್ತಿಲ್ಲ. ನಿಮ್ಮಲ್ಲಿ ಯಾರು ಬುದ್ಧಿವಂತರಿರ್ತಾರೆ, ಅವ್ರನ್ನ ಕೇಳಿ ತಿಳ್ಕೊಂಡು ಅದರ ಉಪಯೋಗವನ್ನ ನೀವೆಲ್ಲ ಪಡ್ಕೊಳ್ಳಿ. ನಿಮ್ಮ ಮಕ್ಕಳನ್ನ ಒಳ್ಳೆ ಸ್ಕೂಲಲ್ಲಿ ಸೇರಿಸಿ ಚೆನ್ನಾಗಿ ಓದಿಸಿ ಒಳ್ಳೆ ಅವ್ರನ್ನ ಉತ್ತಮ ಪ್ರಜೆಯಾಗಿ ಮಾಡಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೇನೆ. ನಮ್ಮ